ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಮನೆಯಿಂದ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿತ್ತು ಚಿತ್ರತಂಡ. ಏನಪ್ಪಾ ಪೋಸ್ಟರ್ ಅಂತಂದ್ರೆ ಏನ್ ಸಾಂಗ್ ದ ಟೀಸರ್ ದ ಅಥವಾ ಟ್ರೈಲರ್ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತಾರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕನ್ಕ್ಲೂಷನ್ ಇದ್ದಿಲ್ಲ ಸ್ನೇಹಿತರೆ. ಹಾಗಾಗಿನೇ ಸ್ವಲ್ಪ ಟೈಮ್ ತಗೊಂಡು ಈ ವಿಡಿಯೋನ ಮಾಡೋದಕ್ಕೆ. ಆ ಏನ್ ಇದ್ರದ್ದು ಅಂತ ಹೇಳ್ಬಿಟ್ಟು ನೆನ್ನೆ ಅಪ್ಡೇಟ್ ಬಂದ್ಮೇಲೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ಬೇಕಂತೇಳಿ ಇವತ್ತು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಏನು ಆ ಅಪ್ಡೇಟ್, ಏನ್ ಸಾಂಗ್ ದ ಟೀಸರ್ ದ ಟ್ರೈಲರ್ ದ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋನ. ಯಾರೆಲ್ಲ ಇವತ್ತಿನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಸ್ನೇಹಿತರೆ. ಮೊದಲನೇದಾಗಿ ತಮ್ನೆಲ್ಲ ನೋಡಿದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಏನ್ ವಿಚಾರ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ತುಂಬಾನೇ ಸಿಂಪಲ್ ಸ್ನೇಹಿತರೆ. ಸಿನಿಮಾ ಕಡೆಯಿಂದ ಈಗ ಆಲ್ರೆಡಿ ಅದು ಚಿತ್ರ ಬಂದ್ಬಿಟ್ಟು ಡೆವಿಲ್ ಸಿನಿಮಾ. ಇನ್ನು ಡೆವಿಲ್ ಸಿನಿಮಾ ಡಿಸೆಂಬರ್ 12ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ. 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆನೆ ಕೆಲವೊಂದಿಷ್ಟು ಸಾಂಗ್ಸ್ ಆಗಿರ್ಬೋದು, ಟೀಸರ್ಸ್ ಆಗಿರ್ಬೋದು, ಟ್ರೈಲರ್ಸ್ ಆಗಿರ್ಬೋದು, ಈ ತರ ಒಂದಿಷ್ಟು ಟ್ರೈಲರ್ ಟೀಸರ್ ಇದ್ರ ಬಗ್ಗೆ ಮಾಹಿತಿನ ಚಿತ್ರತಂಡದಿಂದ ಒಂದೊಂದೇ ಬರ್ತಾ ಇದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಸಿನಿಮಾ ತುಂಬಾನೇ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಚಾಪೆನ ಮೂಡ್ಸೋಂತ ಒಂದು ಸಿನಿಮಾನೇ ಇದು. ಚಾಪ್ನ ಮೂಡ್ಸೋಂತ ಒಂದು ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಹಾಗಾಗಿನೇ ಡಿಸೆಂಬರ್ ತಿಂಗಳು ಒಂದು ಆಯ್ಕೆನ ಮಾಡ್ಕೊಂಡು ಈ ಚಿತ್ರತಂಡ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ತಯಾರಿ ನಡೆಸ್ತಾ ಇದಾರೆ. ಆಲ್ರೆಡಿ 2 ಸಾಂಗ್ ನ ರಿಲೀಸ್ ಮಾಡಿದ್ರೆ ಸ್ನೇಹಿತರೆ. ಫುಲ್ ಟ್ರೆಂಡಿಂಗ್ ನಾಗಿರುವಂತ 2 ಸಾಂಗ್ಗಳು ಸೂಪರ್ ಆಗಿ ಒಂದು ಇದನ್ನ ತಗೊಂಡಿದಾವೆ. ಸಖತ್ತಾಗಿ ಸಾಂಗ್ಗಳು ಮೂಡ್ ಬಂದಿದಾವೆ ಸ್ನೇಹಿತರೆ. ಇನ್ನು ನೀವು ಈ ಸಿನಿಮಾದಿಂದ ಮತ್ತೊಂದು ಏನಪ್ಪಾ ಅಪ್ಡೇಟ್ ಅಂತಂದ್ರೆ ಸ್ನೇಹಿತರೆ, ಟ್ರೈಲರ್ ಟೀಸರ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ ಸ್ನೇಹಿತರೆ. ಮೂರನೇದಾಗಿ ಕೂಡ ಒಂದು ಥೀಮ್ ಸಾಂಗ್ ನ ರಿಲೀಸ್ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಈಗ ಈ ಥೀಮ್ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಈಗ ಎಷ್ಟು ನಿಮಿಷ ಇರ್ತದೆ, ಆಲ್ಮೋಸ್ಟ್ ಆದ್ರೆ ಥೀಮ್ ಸಾಂಗ್ಗಳು ಒಂದೊಂದು 4 ನಿಮಿಷ, 3 ನಿಮಿಷ, 2 ನಿಮಿಷ, 1 ನಿಮಿಷ ತನಕ ಇರ್ತವೆ. ಅದೇ ತರ ಒಳ್ಳೆ ಬಿಜಿಎಂ ಮುಖಾಂತರ ಈ ಒಂದು ಥೀಮ್ ಸಾಂಗ್ ನ ರಿಲೀಸ್ ಮಾಡ್ತಾರೆ ಚಿತ್ರತಂಡ. ಇನ್ನು ಈ ಸಿನಿಮಾ ಡಿಸೆಂಬರ್ 22ಕ್ಕೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಾನೆ ಹೇಳ್ಬೋದು. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ನಮ್ ಬಾಸ್ ಡೆವಿಲ್ ಸಿನಿಮಾ ನೋಡ್ಬೇಕು ಅಂತಾನೆ ಬಹಳ ದಿವಸದಿಂದ ಕಾಯ್ತಾರಂತ ಮೂವಿ ಇದು. ಈ ಸಿನಿಮಾ ಇನ್ನೇನು ದಿನಗಳು ಉರುಳುತ್ತಿದ್ದಂಗೆ ಸ್ನೇಹಿತರೆ, ಇವತ್ತ 11ನೇ ತಾರೀಕು, ನಾಳೆಯಿಂದ ಒಂದು ತಿಂಗಳಿಗೆ ಈ ಸಿನಿಮಾ ಇರುತ್ತೆ ಸ್ನೇಹಿತರೆ. ನಾಳೆಯಿಂದ ಒಂದು ತಿಂಗಳಿಗೆ ಸಿನಿಮಾ ರಿಲೀಸ್. ಈ ಒಂದು ತಿಂಗಳಲ್ಲಿ ಆದಷ್ಟು ಬೇಗ ಚಿತ್ರತಂಡ ಇನ್ನೊಂದು 10 ದಿವಸ, 20 ದಿವಸ ಇದ್ದಂಗೆ ಟೀಸರ್ ನ ರಿಲೀಸ್ ಮಾಡ್ಬೇಕು. 10 ದಿವಸ ಇದ್ದಂಗೆ ಟ್ರೈಲರ್ ನ ರಿಲೀಸ್ ಮಾಡಿದ್ರೆ ಒಂದಿಷ್ಟು ಜನಗಳಿಗೆ ಪ್ರಚಾರ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಇನ್ನಷ್ಟು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಯಾಕೆಂದ್ರೆ ಪ್ರಮೋಷನ್ ಬಗ್ಗೆ ಹೇಳೋದ್ ಬೇಡ. ಯಾಕಂದ್ರೆ ಡಿಬಾ ಸಿನಿಮಾ ಅಂತಂದ್ರೆ ಅದು ದೊಡ್ಡ ಮಟ್ಟದಲ್ಲೇ ಸಿನಿಮಾ ಬಂದಿರುತ್ತೆ. ಪ್ರಮೋಷನ್ ಕೂಡ ಆಗುತ್ತೆ, ಫ್ಯಾನ್ಸ್ ಎಲ್ಲ ಮಾಡ್ತಾರೆ ಅಂತ ಗೊತ್ತು. ಬಟ್ ಆದ್ರೆ ಅದ್ರ ಬಗ್ಗೆ ಇನ್ನಷ್ಟು ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿನೇ ಇನ್ನೊಂದಿಷ್ಟು ಮಾಹಿತಿಗಳನ್ನ, ಇನ್ನೊಂದಿಷ್ಟು ಪ್ರಮೋಷನ್ಸ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಬೇಗ ಟೀಸರ್ ನ ಮತ್ತೆ ಟ್ರೈಲರ್ ನ ರಿಲೀಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಯಾಕೆಂತಂದ್ರೆ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗುತ್ತೆ ಅಂತಂದ್ರೆ ಇನ್ನಷ್ಟು ಪ್ರಚಾರ, ಇನ್ನಷ್ಟು ಪ್ರಮೋಷನ್ಸ್ ಬೇಕೇ ಬೇಕು ಈ ಸಿನಿಮಾಕ್ಕೆ. ಹಾಗಾಗಿನೇ ಹೇಳ್ತಾರೆ ಸ್ನೇಹಿತರೆ, ಈ ಚಿತ್ರದ ಟೀಸರ್ ಮತ್ತೆ ಟ್ರೈಲರ್ ಬೇಗನೆ ಬರ್ಲಿ ಅಂತ ನಾನು ಈ ಒಂದು ಪ್ರೊಡಕ್ಷನ್ಸ್, ಏನ್ ಈ ಸಿನಿಮಾದ ಪ್ರೊಡಕ್ಷನ್ಸ್ ಇದಾರೋ ಅವರಿಗೆ ಒಂದು ಮನವಿ ಮಾಡ್ಕೊಂತ ಇದೀನಿ. ಮತ್ತೆ ಏನಪ್ಪಾ ಅಂತಂದ್ರೆ, ಈ ಸಿನಿಮಾದಲ್ಲಿ ಒಂದಿಷ್ಟು ಯಾವ ತರ ಸಿನಿಮಾ ಇರುತ್ತೆ, ಏನು ಎಂತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಮೇಕ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಎಲ್ಲ ಯಾರ್ಯಾರು ನೋಡ್ತಾ ಇದ್ರೆ ಸ್ನೇಹಿತರೆ, ಆ ಬಿಗ್ ಬಾಸ್ ನಲ್ಲಿ ಫುಲ್ ಖ್ಯಾತಿ ಪಡೆದಿರುವಂತ ಒಂದು ಟ್ರೆಂಡಿಂಗ್ ಸ್ಟಾರ್ ಆಗಿರುವಂತ ಒಂದು ಕಾಮಿಡಿ ಸ್ಟಾರ್ ಆಗಿರುವಂತ ಗಿಲ್ಲಿ ನಟ ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ಸ್ನೇಹಿತರೆ. ಹಾಗಾಗಿನೇ ಇವತ್ತಿನ ವಿಚಾರದಲ್ಲಿ ಅದನ್ನು ಕೂಡ ತಗೊಳ್ತಾ ಇದ್ದೀನಿ ನಾನು. ಗಿಲ್ಲಿ ನಟ ಕೂಡ ಈ ಸಿನಿಮಾದಲ್ಲಿ, ಡೆವಿಲ್ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದಾರೆ ಅಂತಂದು ಕೆಲವು ದಿನಗಳ ಹಿಂದೆನೆ ಗೊತ್ತಾಯ್ತು ಸ್ನೇಹಿತರೆ. ಹಾಗಾಗಿನೇ ಇವತ್ತಿನ ವಿಚಾರದಲ್ಲಿ ಅದನ್ನು ಒಂದು ಸೇರ್ಸ್ಕೊಂತ ಇದೀನಿ. ಗಿಲ್ಲಿ ನಟನ್ಗೆ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದಾರ ಸಪೋರ್ಟ್ ಮಾಡಿ, ವೋಟ್ ಮಾಡಿ ಅಂತ ಹೇಳ್ತಾ, ಈ ಸಿನಿಮಾದಲ್ಲೂ ಕೂಡ ಅವರು ಒಂದು ಪ್ರಮುಖ ಪಾತ್ರನ ಮಾಡ್ತಾ ಇದಾರೆ. ಬಡವ್ರ ಮಕ್ಕಳನ್ನ ಬೆಳೆಸಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಬಡವ್ರ ಮಕ್ಕಳು ಬೆಳಿಬೇಕು. ಹಾಗಾಗಿನೇ ಕೊನೆಯದಾಗಿ ನಾನು ದಿನ ಹೇಳೋ ತರನೇ ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.